ಗೃಹ ಮಂತ್ರಿಗಳು ಹೋಗುತ್ತಿದ್ದಾರೆ ಎಂಬ ಕಾರಣಕ್ಕೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ರೋಡಿನಲ್ಲಿ ಬರುತ್ತಿದ್ದ ಕೆಆರ್ಎಸ್ ಪಕ್ಷದ ಬಸ್ ಅನ್ನು ಸರ್ವಿಸ್ ರೋಡಿಗೆ ಕಳುಹಿಸಿದ್ದ ಪೊಲೀಸರು ಬಹಳ ದೂರ ಸರ್ವಿಸ್ ರಸ್ತೆಯಲ್ಲೇ ಬಂದು ನಂತರ ಚನ್ನಪಟ್ಟಣ ಬಳಿ ಮರಳಿ ಹೈವೇ ರಸ್ತೆಗೆ ಸೇರಿಕೊಳ್ಳಲು ಮುಂದಾದಾಗ ಮೊದಲಿಗೆ ಕೆಆರ್ಎಸ್ ಪಕ್ಷದ ಬಸ್ ಹೈವೇ ರಸ್ತೆಗೆ ಸೇರಿಕೊಳ್ಳುವುದನ್ನು ತಡೆದು ನಂತರ ಸಾಮಾನ್ಯವಾಗಿ ಎಂಟ್ರಿ ಮತ್ತು ಎಕ್ಸಿಟ್ಗಳ ಗೊಂದಲದಿಂದಾಗುವ ನಿಯಮ ಉಲ್ಲಂಘನೆಯ ತಪ್ಪನ್ನು ತಪ್ಪು ಎಂದು ತಿಳಿಸಿದ್ದಾರೆ. ಹೌದು, ಇದು ತಪ್ಪೆ. ಪೊಲೀಸ್ ಇಲಾಖೆ ಕೆಲಸ ಮಾಡಲ್ಲ ಅಂತ ಬೈತೀರಾ, ಮಾಡಿದ್ರೆ ಮಹಾಪರಾಧ ಅಂತೀರಾ. ಅವರು ಮನುಷ್ಯರೇ ಅಲ್ವಾ? ಕಾನೂನು ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಇಲಾಖಾ ಅಧಿಕಾರಿಗಳೊಂದಿಗೆ ಸ್ವಲ್ಪ ಸಂಯಮದಿಂದ ವರ್ತಿಸಬಹುದಿತ್ತು. ನಮಗೆ ಇಲ್ಲಿ ಕಿರಿಚಾಡ್ತಿರೋದು ಮಾತ್ರ ಕಾಣಿಸ್ತಿದೆ, ಅವರ ಕೆಲಸದ ಒತ್ತಡ ಕಾಣಿಸ್ತಿಲ್ಲ. ಎಲ್ಲ ಪೊಲೀಸ್ನವರು ಒಂದೇ ತರ ಇರಲ್ಲ. ನ್ಯೂಸ್ ಚಾನೆಲ್ ಆದ ನಮಗೆ ಇದು ಒಂದು ಕಂಟೆಂಟ್ ಅಷ್ಟೇ, ಆದ್ರೆ ಅದು ಅವರಿಗೆ ಜೀವನ. ನಾವು ಸ್ವಲ್ಪ ಮಾನವೀಯತೆ ಮೆರೆಯೋಣ. ಬೇಡ ಸರ್ಕಾರ ಮಾತಾಡ್ತೀರಾ? ಕ್ವಶನ್ ಮಾಡಕ್ಕೆ ಕೊಂಡಿದ್ದೀರಾ? ಮಾತಾಡ್ತೀರಾ? ನೀವು ತೋರಿಸ್ತಾ ಹೌದು ಹೋಗಿ ಅಂದೆ. ನೀವು ಹೇಳಿದ್ದಲ್ಲ ಹೋಗ್ತಾ ಇದ್ದು ಸರ್. ಏನ್ ಸರ್ ಮಾಡ್ತಾ ಇದ್ದೀರಾ? ಕಾನೂನು ಉಲ್ಲಂಘನೆ ಮಾಡ್ತೀವಿ, ಮಾತಾಡ್ತಿರ್ವ ಏನ್ ಮಾಡೋದು? ಏನ್ ಮಾಡ್ದಪ್ಪ ಅದನ್ನ ದಾದಾಗಿರಿ ಮಾಡ್ತಾ ಇದ್ದೀರಾ? ಮಾತಾಡಿ
ಆಯ್ತು ಅದು ಒಂದ್ ಸಾರಿ ಕೇಳ್ಬಿಡಬೇಕು ಇಲ್ಲ ಯಾವ ಕೇಳ್ಬಿಡಲ್ಲ ಯಾವುದೇ ಕೇಳ್ಬಿಡಲ್ಲ ಡೀಟೇಲ್ ಮಾಡ್ತೀವಿ ಅಲ್ಲಿ ಬಿಡಿಲ್ಲ ರೈಟ್ ಅಲ್ಲಿ ಅಲ್ಲ ನೋಡಿ ಯಜಮಾನ್ರೆ ಎಕ್ಸಿಟಲ್ ಆಗಿ ಹೋಗ್ತೀರಿ ಹೆಂಗ್ ಮಾಡ್ತೀರಿ ಇವೆಲ್ಲ ಅವ್ರು ಕೇಳಪ್ಪ ನಿಂಗೆ ಯಾರು ಮಾತಾಡುವ ಅವ್ರು ಕೇಳಪ್ಪ ಡ್ರೈವರ್ ಗೊತ್ತಿಲ್ವಾ ಅದು ಡ್ರೈವರ್ ಗೊತ್ತಿದೆಯಾ ಇಲ್ಲ ಅಲ್ಲಿ ಸರಿ ಸರ್ ಹೇಳೋಣ ಇಲ್ಲ ಕೇಳಿಸೋದನ್ನ ಕೇಳಿಸೋ ವಿಡಿಯೋ ಕಬೇಡ ಕೇಳಿಸೋ ಮಾಡೋದಕ್ಕೆ ಮಾಡ್ತೀವಿ ಗಾಡಿನ ಅದಕ್ಕೆ ಬಿಡಲ್ಲ ಗೊತ್ತಾಗ ಬರೋದಿಲ್ಲ ಕೇಳೋ ಗೊತ್ತಾಗ ಕೇಳೋಣ ಗೊತ್ತಾಗ ಬರೋದಿಲ್ಲ ಕೇಳೋ ತಪ್ಪು ಮಾಡಿದ್ರು ಅವ್ನು ನಾನಲ್ಲ ತಪ್ಪು ಮಾಡಿದ್ರು ಅವನು ಏನು ನೋಡಪ್ಪ ತಪ್ಪು ಮಾಡಿದ್ರು ಅವನು ಕೇಳೋ ಗಾಡಿ ಅಂತೂ ಮೂವ್ ಆಗಲ್ಲ ಇಲ್ಲಿಂದ ಗಾಡಿ ಮೂವ್ ಆಗಲ್ಲ ಯಾಕೆ ಕರ್ಸಪ್ಪ ಕರ್ಸೋನ್ನ ಮೊದ್ಲು ಅವ್ರು ಕರ್ಸಿ ಕರ್ಸೋ ಅವ್ರು ಕೇಳೋ ಕಳ್ಸಿ ಯಾವ್ದು ಎಂಟ್ರಿ ಗೊತ್ತಾಗ್ಲಿ ಕತೆ ಬೇಡಪ್ಪ ಕರ್ಸಪ್ಪ ಅವ್ನ ಕರ್ಸೋದ್ರಿ ಡೀಟೇಲ್ ಮಾಡ್ತೀವಿ ಒಂದ್ ನಿಮಿಷ ಪ್ಲೀಸ್ ಕೇಳಿ ನೋಡಪ್ಪ ನೀನು ಲೀಗಲ್ ಆಗಿ ಇದೆಯಪ್ಪ ಯಾಕದು ಅಲ್ಲಿ ಮಾತೆಲ್ಲ ಇಲ್ಲಪ್ಪ ಕರ್ಸಪ್ಪ ಅವನ ಅವ್ನು ತಪ್ಪು ಅಂತ ಗೊತ್ತಾಯ್ತಾ ಇಲ್ಲ ನಿನ್ಗೆ ಅದಲ್ಲ ಅವ್ನು ಮಾಡೋದು ತಪ್ಪು ಅಂತ ಗೊತ್ತಾಯ್ತಾ ಇಲ್ಲ ಯಾಕೆ ನಮಗೂ ಮಾತಾಡಕ್ ಅವಕಾಶ ಮಾತಾಡೋದು ತಪ್ಪಾಯ್ತಾ ಇಲ್ಲಪ್ಪ ಮತ್ತೆ ಯಾರೋ ಒಬ್ಬ ಹೊಡ್ಬಿಟ್ರೆ ಇವಾಗ ಅವರೇ ಬರೋದು ನಿಮ್ಗೆ ಏನಾಯ್ತು ಅಂತ ನಿಮ್ಗೆ ಗೊತ್ತಾ ಏನು ಅಲ್ಲ ಅವ್ರು ಪೊಲೀಸ್ ಏನು ಬೈಕೆ ನನಗೆ ನಾನೇನ್ ಬೈದೆ ಯಾರು ಬೈದಿದ್ದು ಯಾರು ಬೈದ್ರು ಯಾರು ಬೈದಿಲ್ಲ ಯಾಕೆ ಬೈತ್ಯಾ ಯಾರು ಬೈದಿದ್ದು ಆಯ್ತು ನೀನು ಇದು ಎಕ್ಸಿಟ್ ಇದು ಓನ್ಲಿ ಎಕ್ಸಿಟ್ ಇದು ಡ್ರೈವರ್ಗೆ ಅವನು ತಾಕೀತ್ ಡ್ರೈವರ್ಗೆ ಅವನು ತಾಕೀತ್ ಮಾಡ್ತಾನೆ ಇಲ್ಲೇ ನುಗ್ಗುಂತ ತಾಕೀತ್ ಮಾಡ್ತಾನೆ ಆಕ್ಸಿಡೆಂಟ್ ಆದ್ರೆ ಎಲ್ಲಾರು ಸಾಯ್ತಾರೆ ಇವೆಲ್ಲ ಬೇಡ ಇದು ಅವ್ರ ಕೆಲಸ ಮಾತಾಡ್ತೀನಿ ಬಿಡಪ್ಪ ಅದನ್ನ ಮಾತಾಡಪ್ಪ ಹೇಳು ಆಕ್ಸಿಡೆಂಟ್ ಆಯ್ತದೆ ದೊಡ್ಡವರು ಅದೆಂಗ್ ಮಾಡ್ತಾನ ಅವನು ಅವನು ತಾಕೀತ್ ಹೆಂಗ್ ಮಾಡ್ತಾನ ಅವನು ಮಾತಾಡ್ತೀನಿ ಕರ್ಸಪ್ಪ ಎಲ್ಲಾರ ಹೋಗು ನೀನು ಕರ್ಸೋನ್ನ ಅವನು ನೋಡಿದ ಮಾಡ್ತಾನ ಏನ್ ಅನ್ಕೊಂಡಿದ್ದೀನಿ ಯಾರು ಮಾತಾಡ್ಲಿಲ್ಲ ಏನಂತ ನಾನು ಮಾತಾಡ್ತಾನೆ ಇಲ್ಲ ಆಯ್ತು ವಿಚಾರ ಗೊತ್ತದೆ ಬೇಡಪ್ಪ ಮಾತಾಡೋ ಅರ್ಥ ಮಾಡು ಅವ್ನಿಗೆ ಅರ್ಥ ಆಗ್ಲ ಅರ್ಥ ಮಾಡ್ತೀವಿ ಆಯ್ತು
ಅವನು ನಮ್ಮ ಮೇಲೆ ಗಾಡಿ ಎತ್ತಿದಕ್ಕೆ ಬಂದವನವನು ಕರ್ತೀರಾ ಇಲ್ಲ ಹೇಳಿ. ಗಾಡಿ ಎತ್ತಿದಕ್ಕೆ ಬಂದವನವನು ಬಂದು ಕರ್ತೀರಾ ಇಲ್ಲ ಹೇಳಿ. ಅವನು ಡ್ರೈವರ್ಗೆ ಹೇಳವನೆ ತೆಗೀತಾನೆ. ಮತ್ತೆ ನಮ್ಮ ಪೊಲೀಸರು ಅವನು ನಮ್ಮ ಮೇಲೆ ಮೈ ಮೇಲೆ ಡೈರೆಕ್ಷನ್ ಕೊಟ್ಟರು ತಪ್ಪು ಮಾಡೋಣ. ನನ್ನ ಜೊತೆ ಮಾತಾಡ್ತೀನ ಕರ್ಸೋ ಅವನ್ನ ಒಳ್ಳೆದಾಗಿ ನಿಮ್ಗೆ ಕರ್ಸೋ. ಕಾನೂನು ತಿಳುವಳಿಕೆ ಎಲ್ಲರೂ ಹೇಳ್ಕೊಡ್ತೀರ. ಕರ್ಸೋ ಅವನ್ನ ಯಾವ್ದು ಎಕ್ಕಿಟ ಯಾವ್ದು ಎಂಟ್ರಿ ಕೊಡ್ತೀರ ಅವನಿಗೆ ಕರ್ಸೋ. ಅವ್ನು ಬೇಕಾದಂಗೆ ಕರ್ಸಿ ಯಜಮಾನ್ರೆ ಅವ್ರಿಗೆ ಮಾತಾಡ್ತೀನಿ. ಕರ್ಸಿ ಅವರು ನಮ್ದು ತಪ್ಪಿಲ್ಲ ಅಲ್ಲ, ನಾವು ಕೆಲಸ ಮಾಡೋದು ನಿಂತಿರೋದು ನಿಮ್ನ ಇದು ಮಾಡೋಕ್ಕಲ್ಲ. ಆ ಕಡೆ ಹೇಳ್ತೇನೆ ಮುಂಚೆ ಮಾತಾಡ ನಮ್ಮ ಜೊತೆ ಮಾತಾಡ ಇಲ್ಲ ಬೇಡ. ಕರ್ಸು ಹೋಗಿ ಅವನ್ನ. ಅವ್ನು ಬೇಕಾದಂಗಿಲ್ಲ ಕಾನೂನು ಬರೀತಾನ. ಕರ್ಸು ಒಳಗೆ ಹೋಗಿ. ಅವ್ನು ಬೇಕಾದಂಗಿಲ್ಲ ಕಾನೂನು ಬರೀತಾನ. ನಿಮಗೆ ತಾಕೀತ್ ಮಾಡೋದೇ ಇಲ್ಲ. ಹೊಡಿ ಅಂತ ಗಾಡಿನ ತಾಕೀತ್ ಮಾಡ್ತಾ ಹೇಳಪ್ಪ. ಅವ್ರು ಹೇಳ್ತಾ ಇಲ್ಲ ಹೇಳಪ್ಪ ಅವ್ನ. ನೀವು ಹೇಳ್ತಾ ಅವ್ನು ಕೇಳ್ರಿ ಹೋಗಿ. ವಿಡಿಯೋ ಮಾಡ್ತೀರ ನಮ್ಗೆ ಬಿಡಿ ಸರ್. ವಿಡಿಯೋ ಮಾಡ್ತಿದ್ದೀಯಲ್ಲ ಕರೆದು ಮಾತಾಡ್ಸು. ಅವ್ನು ಬೇಕಾದಂಗೆ ಕಾನೂನ ಇದು ಮಾಡ್ತಾನ. ಈಗ ಬರ್ತಾನೆ ಬರೋದಿಲ್ಲಪ್ಪ. ನಾವು ಒಳಗೆ ಹೋದ್ರೆ ಕರ್ಕೊಂಡ್ಬೇಕಾಯ್ತು. ಈಗ ಹೇಳ್ತಿದ್ದೀರ ಇದು ಅಂತ ಏನಂತಲ್ಲ, ಇಲ್ಲಿ ಅದು ಎಕ್ಸಿಟು ಬರ್ಬೇಕು. ಅದನ್ನ ಸರ್ ಈಗ ಇದು ಎಕ್ಸಿಟ್ ಔಟ್ಸೈಡ್ ಹೋಗತ್ತಾ? ಮೊಬೈಲು ಎಕ್ಸಿಟ್ ಇದು, ಅದು ಎಂಟ್ರಿ. ಅದು ಎಂಟ್ರಿ. ಆಚೆ ಒಳಗಡೆಯಿಂದ ಆಚೆ ಬರೋದಕ್ಕೆ ಅವ್ನ ಯಾವನ ಪೊಲೀಸ್ ತನಕ ಇದ್ ಮಾಡ್ತಾನ. ಧಮಕಿ ಹಾಕ್ತೀರಾ? ನಾವ್ ಯಾರು ಅಂತ ಗೊತ್ತೊಂದ ಕೇಳ್ತೀಯಾ? KRS ಅಂತ ಮತ್ತೆ ಮಾತೇ ನಾನು ಮಾತಾಡಿ ಡ್ರೈವರ್ ಎಲ್ಲ ಕರಿಯೋಣ. ಬರಯ್ಯ ಆಚೆಗೆ ಕರಿ ಯಜಮಾನ. ಅವ್ನು ಬರ್ಲಿಲ್ಲ ನೋಡ ಮೇಲೆ ಈಗಲೇ ಹೇಳ್ತೀನಿ ಕೇಳೋ. ತಪ್ಪಾಯ್ತದ. ಕಾನೂನು ತಿಳುವಳಿಕೆ ಇಲ್ಲ ಅವನಿಗೆ. ಎಲ್ಲಾರನ್ನೂ ಪ್ರಚೋದನೆ ಮಾಡ್ತಾವನ ಅವನು. ಈಗ ವಿಡಿಯೋ ಮಾಡಿ ಅದನ್ನ ಬನ್ನಿ ಎಕ್ಸಿಟ್ ತೋರ್ತೀನಿ ಅಲ್ಲಿ. ಅಲ್ಲ ಯೂನಿಫಾರ್ಮ್ ಪೊಲೀಸ್ ತೋರ್ಗೆ ಅಲ್ಲೇ ಮಾಡಕ್ ಗೊತ್ತೀಯಾ? ಬಾ ಮತ್ತೆ ತಾಕತ್ತಿದ್ರ ನೀನು ಏನಯ್ಯ ರೌಡಿಸಂ ಮಾಡ್ತೀಯ ನೀನು? ಏನ್ ಕಂಡಿದ್ಯಾ ನೀನು? ನಮ್ ಪೊಲೀಸ್ ಧಮಕಿ ಹಾಕಿ ನೀನು. ನಾನು ಧಮಕಿನೂ ಹಾಕಿಲ್ಲ, ನಾನು ಮಾತಾಡ್ಲೇ ಇಲ್ಲ. ನೋಡಪ್ಪ, ಇಲ್ಲಿಂದ ಡೀಟೇಲ್ ಮಾಡ್ಕೊ ಹೋದ್ರೆ ಕೋರ್ಟಲ್ಲೇ ಬಿಡಿಸ್ಕೋಬೇಕಾಯ್ತ ಗಾಡಿನ. ಅವ್ನ್ ಕೇಳೋ ಡ್ರೈವರ್ ಮುಂದೆನೆ ಅವನ ಡ್ರೈವರ್ ಅವನ ಕೇಳೋ. ಕರ್ಸೋವನ್ನ ನಾವೇನು ನೀವ್ ಯಾಕಮ್ಮ ಮುಗಿತೀಯಾ? ಅವ್ನ ಕರ್ಸೋವನ್ನ ನಾವು ಬಿಡಲ್ಲ ಕಣಮ್ಮ, ಬಿಡಲ್ಲ ಕಣ. ಕಾಯ ಕೊಡ್ತೀಯಾ?
ಕಾಲಿಗೆ ಕರಿಯಮ್ಮ ಅವನು ಕರ್ಸೋನ್ನ ಮೊದಲು ನಾವೇ ನಿಂತಿದ್ದಾವ ಇಲ್ಲಿ ನಮ್ಮನೆ ಕೆಲಸ ನಿಂತಿದ್ದಾವ ಬರ್ತಾನೆ ಇಲ್ಲ ಕೆಳಮ ಅವನ್ನ ಅವ್ನಿಗೆ ಮಾತಾಡ್ತಾರ ಅವನಿಗೆ ದೊಡ್ಡ VIP ನ ಅವ್ನು ನಮ್ಗೆ ಎಲ್ಲ ಪಬ್ಲಿಕ್ VIP ನ ನಮ್ಗೆ ಇವನಿಗೆ ಅವನ ನ್ಯಾಯ ಬೇರೆಯವ್ರಿಗೆಲ್ಲ ನ್ಯಾಯನ ಬರ್ಲಿ ಬರ್ತಾನ ಬಿಡ ಅವನ್ನ ಅವ್ನ ಡ್ರೈವರ್ಗೆ ತಾಕೀತ್ ಮಾಡ್ತಾನ ಆ ಕಡೆ ಹೊಡಿ ಅದೇನಾಯ್ತದೆ ನೋಡುವ ಅಂತ ಬಾರಪ್ಪ VIP ಕರ್ಸೋನ್ನ ನೋಟಿಸ್ ಕೊಡ ಡ್ರೈವರ್ಗೆ ನೋಟಿಸ್ ಕೊಡ ಅವ್ನು ಹೇಳ್ತಾ ಇಲ್ವಾ ಇಲ್ಲಿ ಕೇಳಪ್ಪ ಇಲ್ಲಿ ಅವ್ರು ಹೇಳ್ತಾ ಇಲ್ವಾ ಹೇಳು ನಾವು ಡೈರೆಕ್ಷನ್ ಕೊಟ್ಟರು ತಗೊಂತ ಮೂವ್ ಮಾಡೋದು ನಾವೆಲ್ಲ ಆಫೀಸರ್ಸ್ ಪೊಲೀಸರೆಲ್ಲ ನಿಂತಿದ್ರು ನೀವು ಮೂವ್ ಮಾಡ್ತೀರಾ ಅವ್ನು ಮೂವ್ ಮಾಡ್ತಾನ ಕೊಟ್ಟ ಇಲ್ಲಪ್ಪ ಡೈರೆಕ್ಷನ್ ಅವನು ಹೇಳಪ್ಪ ಹೇಳೋದನ್ನ ಪಬ್ಲಿಕ್ ಯಾರಪ್ಪ ಸರಿಯಪ್ಪ ಅದು ನಾವು ನಿಲ್ಸೋದು ಹೇಳಿ ಡ್ರೈವರ್ ನಮ್ ತಪ್ಪ ಇಲ್ಲ ನಮ್ಗೆ ಕೇಳ್ತೋದನ್ನ ಕೇಳಪ್ಪ ಇತ್ತು